ಅದೇ ಒಬ್ಬೊಬ್ರು ಒಬ್ಬ ವ್ಯಕ್ತಿನ ನೀವೇನಾದ್ರು ಮಾಡಿ ತಳ್ಳಬೇಕು ಅಂತ ಎಷ್ಟೋ ಜನ ಕೈ ಒಳಸಂಚು ಬೇಜಾನ್ ನಡೀತಾ ಇದೆ. ದೇವರು ಬೇಗ ಕೇಸ್ಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ತುಂಬಾ ಒಳ್ಳೇದಾಗ್ಲಿ. ಅವ್ರಿಗೂ ಪಾಪ ಕಷ್ಟ ಇದೆ, ಅವರು ಇದ್ ಮಾಡಿದಾರೆ ಅಂತ ಅಲ್ಲ, ಅವ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಎಲ್ಲ ಇಟ್ಕೊಂಡು ದೇವ್ರು ಒಳ್ಳೇದ್ ಮಾಡಿ ಅವ್ರ ಮನೆಗೂ ನಮ್ಮ ಬಾಸ್ ಒಳ್ಳೇದ್ ಮಾಡಿ ಅಂತ ನಾ ಕೇಳ್ತೇನೆ ಅಷ್ಟೇ. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಒಂದು ಮಾತಾಡೋದು. ಅವ್ರಿಗೂ ನಮ್ಮ ಅತ್ತಿಗೆ ಅವರು ದೇವರು ಇದ್ದಂಗೆ ಬಿಡಿ. ನಮ್ಮ ಬಾಸ್ನ ಇವತ್ತು ಬೇರೆಯವ್ರನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಬೇರೆ ಮಿಕ್ಸಸ್ ಆಗಿದ್ರು ಈ ತರ ಮಾಡ್ತಿದ್ರು ಅಂತ ನಾವು ಲೈಫಲ್ಲಿ ಅನ್ಕೊಂಡಿದ್ದಿಲ್ಲ. ಪಾಪ ಈ ಸಿಚುವೇಶನ್ ಅಲ್ಲಿ ಅವರು ಹಿಂದೆ ನಿಂತಿದ್ರಲ್ಲ, ನಮ್ಮ ಬಾಸ್ಗೆ ನಿಜವಾಗ್ಲೂ ಎರಡನೇ ತಾಯಿ ಇದ್ದಂಗೆ ಇರ್ತಾರೆ. ಸರ್, ಇನ್ನೊಂದು ದರ್ಶನ್ ಅವ್ರಿಗೆ ಈ ಇನ್ಸಿಡೆಂಟ್ ಇಂದ ಮುಂದೆ ಹೇಗಿರ್ಬೇಕು ಇನ್ಮೇಲೆ? ತುಂಬಾ ಬುದ್ಧಿ ಬಂದಿದೆ ಸರ್ ಇವಾಗ. ಅವರು ಈ ಸಿಚುವೇಶನ್ ನಲ್ಲಿ ಕಲ್ತಿರೋ ಪಾಠನ ಅವರು ಲೈಫ್ ಲಾಂಗ್ ತುಂಬಾ ನೆನ್ಪಿಟ್ಕೋಬೇಕು. ಯಾರು ಆಗಲ್ಲ, ನಮಗ್ ನಾವೇ ನಮ್ ಫ್ಯಾಮಿಲಿ ಅಷ್ಟು ಬಿಟ್ರೆ ಯಾರು ಆಗಲ್ಲ. ಅಂದ್ರೆ ಯಾರು ನಮಗ್ ಹಾಕ್ತಾರ ಅವ್ರಿಗೆ ಹಾಕ್ಬೇಕು ಅನ್ನೋದನ್ನ ಅವ್ರು ಇಟ್ಕೋಬೇಕಷ್ಟೇ. ಎಲ್ಲಾರ್ಗು ಹಾಕ್ತಿವತ್ತು ಇವತ್ತು ನೋಡಿ ಅವ್ರು ಬಿದ್ದಾಗ ಯಾರು ಬಂದಿಲ್ಲ, ಯಾರು ಬರಕೊಂಡು ಯಾರು ಮುಂದೆ ಬರ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ತಾನಿದ್ದಾರೆ. ಆದ್ರೆ ಬಾಸ್ ಒಬ್ಬರೇ ನೋವಲ್ಲಿದ್ದಾರೆ. ಆದ್ರೆ ಧನ್ವೀರಣ್ಣ ಒಬ್ರು ಮಾತ್ರ ಅವತ್ತಿಂದ ಇವತ್ತರೆಗೂ ಜೊತೆಲಿದ್ದಾರೆ. ಅವ್ರನ್ನ ಬಾಸ್ ಹೆಂಗಿಟ್ಟಿದ್ವಿ ಹಂಗೆ ಇರ್ತೀವಿ ಅವ್ರಿಗೆ. ಓಕೆ ಸರ್, ಇನ್ನು ಸುಮಲತಾ ಅಂಬರೀಶ್ ಅವರು ಮತ್ತೆ ಅಭಿಷೇಕ್ ಅಂಬರೀಶ್ ಅವರು, ಸೊ ಇವರಿಬ್ರು ಅಂತ ಬಂದಾಗ ಅಂದ್ರೆ ಸ್ವಂತ ತಾಯಿ ಮತ್ತೆ ತಮ್ಮನಿಗಿಂತ ಹೆಚ್ಚಿನದಾಗಿ ನೋಡ್ತಾ ಇದ್ದಂಥದ್ದು ನಮ್ಮ ಬೀದರ್. ಆದ್ರೆ ಅವರು ಕೇಸಿನ ವಿಚಾರ ಅಂತ ಬಂದಾಗ ಇಲ್ಲ ಒಂದ್ ಕಡೆ ಹಿಂದೆ ಸರಿದ್ರು ಅಂತ ಅನ್ಸುತ್ತಾ? ಏನ್ ಅನ್ನಿಸ್ತಾ ಇದೆ? ಏನ್ ಅದೇ ಸರ್, ಅದೇ ಅವಾಗೆಲ್ಲ ಬಾಸ್ ಜೊತೆಲೇ ಇದ್ರು. ಏನೇ ಕಷ್ಟ ಸುಖ ಅಂದ್ರೂ ಜೊತೆಲಿ ಇರೋರು. ಈ ಸತಿ ತುಂಬಾ ಹಿಂದೆ ಇದಾರೆ, ಅದೊಂಥರ ಬೇಜಾರೆ. ಅವ್ರು ಯಾವಾಗ್ಲೂ ಮದರ್ ಇಂಡಿಯಾ ಅಂತ ಅನ್ನೋರು, ಯಾವಾಗ ಜೊತೆಲೇ ಇರೋರು. ನೋಡಿದ್ರೆ ಈ ಸತಿ ಒಂದ್ಸರಿನೂ ಹೋಗಿ ನೋಡ್ಲಿಲ್ಲ, ಅದೇ ಬೇಜಾರು. ಅಭಿಷೇಕ್ ಅಂಬರೀಶ್ ಅವರು ಒಂದ್ಸತಿ 2 ಸತಿ ಏನೋ ಹೋಗಿದ್ರು, 2 ಸರಿ ಏನೋ ಹೋಗಿದ್ರು. ಏನು ಮಾಡಕ್ಕಾಗಲ್ಲ ಸರ್, ಅವ್ರವ್ರ ಕಷ್ಟ ಬಂದಾಗ ಎಲ್ಲರನ್ನು ಯಾವಾಗ ಎಲ್ಲ ಹೋಗ್ತಾರೆ ಅನ್ನೋದು ಇದನ್ನ ನೋಡಿ ಕಲ್ತ್ಕೋಬೇಕು. ಎಷ್ಟೇ ಒಳ್ಳೆಯವರಾಗ್ಲಿ, ಎಷ್ಟೇ ರಿಲೇಷನ್ ಆಗ್ಲಿ, ನಮ್ ಕಷ್ಟ ಅಂತ ಬಂದಾಗ ಯಾರು ಆಗಲ್ಲ. ನಮ್ಮ ಹತ್ತಿರದಲ್ಲಿ ನಮ್ಮ ಹೆಂಡತಿ ಮಕ್ಕಳು ಅಮ್ಮ ಯಾರು ಆಗಲ್ಲ ಅನ್ನೋದಿಲ್ಲ. ರೆಸ್ಟನ್ಸ್ ಕೇಸಲ್ಲಿ ಇನ್ನೊಂದು ಪ್ರಶ್ನೆ ಅಂದ್ರೆ ಮೀಡಿಯಾಗಳೆಲ್ಲ ಓಡಾಡ್ತಾ ಇರ್ತಕ್ಕಂಥದ್ದು, ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ನೆಕ್ಸ್ಟ್? 100% ಬರಲ್ಲ ಸರ್. ರಾಜಕೀಯ ಸಹವಾಸ ಮಾಡಲ್ಲ. ಅವ್ರು ಮಾಡೋದಾಗಿದ್ರೆ ಎಷ್ಟೋ ಹಿಂದೆನೆ ಮಾಡ್ಬಿಡೋರು. ರಾಜಕೀಯ ಸಹವಾಸ ಬರ್ದು ಬೇಕಾದ್ರೆ ನಾವ್ ಒಂದೇನು ಬೇಜ್ ಯಾರು ಏನಾರು ಅನ್ಕೊಳ್ಳಿ, ಸುಮ್ಮನೆ ನಿಮ್ದೇ ಫಿಲಮ್ ಮಾಡ್ಕೊಂಡು ಅವ್ರು ಎಷ್ಟುವರೆಗೂ ಚೆನ್ನಾಗಿದೆ ಸರ್, ಅಲ್ಲಿವರೆಗೆ ನಾವು ಮೆರೆಸ್ತೀವಿ. ಅವ್ರು ರಿಸೈನ್ ಮಾಡ್ತೀನಿ ನಮ್ದೇ ಅವ್ರ ಮನೇಲಿ ಅಷ್ಟೇ. ಯಾರು ಸಹವಾಸನೂ ಬೇಡ, ಯಾವ ರಾಜಕೀಯನೂ ಬೇಡ, ಅಲ್ಲ, ಈ ಕೇಸ್ ಏನಾದ್ರು ಅಪ್ಪಿ ತಪ್ಪಿ ಬಂದ್ರೆ ಸಪೋರ್ಟ್ ಮಾಡ್ತೇವೆ. ಬಂದ್ರೆ ಅವ್ರು ಮಾಡೋ ದಾರಿನ ಅವ್ರು ಒಳ್ಳೆತನ ಮಾಡ್ತಾರೆ ನನಗೆ ಗೊತ್ತು. ರಾಜಕೀಯಕ್ಕೆ ಅಕಸ್ಮಾತ್ ಯಾವ್ದೋ ಟೈಮ್ ಬಂತು ಅಂದ್ರು ನಮ್ ಸಪೋರ್ಟ್. ಅಲ್ಲ, ಬಂದ್ರೆ ಅವ್ರದೇ ಸ್ವಂತ ಪಕ್ಷ ಕಟ್ಟೋದು ಒಳ್ಳೇದಾ, ಇರೋ ಪಕ್ಷದಲ್ಲಿ ಹೋಗ್ಬೋದಾ? ಅಲ್ಲ, ನಿಮ್ಮ ಅಭಿಪ್ರಾಯ ಬಂದ್ರೆ ಹೊಸ ಪಕ್ಷ ಕಟ್ಟರೆ ಒಳ್ಳೇದಾ, ಇಲ್ಲ ಇರೋ ಪಕ್ಷದ ಜೊತೆಗೆ ಹೋಗ್ಬೋದಾ ಅಂತ? ಹೋದ್ರೆ ಒಳ್ಳೇದ? ಹೊಸ ಪಕ್ಷ ಕಟ್ಟಿದ್ರೆ ಅವಾಗ ಗೊತ್ತಾಗುತ್ತೆ ಅವ್ರ ಪ್ಲಾನ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಅವಾಗ ಅವ್ರು ಗೆಲ್ತಾರೋ ಸೋಲ್ತಾರೋ ಅನ್ನೋದು ಅವಾಗ ಅಲ್ಲಿ ಗೊತ್ತಾಗುತ್ತೆ ಪಕ್ಷ ಕಟ್ಟೋದು. ಇವಾಗ ಸುಮ್ಮನೆ ಪಕ್ಷದ ಜೊತೆ ಹೋಗಿ ಆ ಪಾರ್ಟಿಗಳಿರೋ ಜನಗಳು ಎಲ್ಲ ಮಿಕ್ಸ್ ಆಗಿ ಸುಮ್ಮನೆ ಬೆಳೆಸ್ತಾರೆ, ಆಮೇಲೆ ಏನು ಅಂತ ಗೊತ್ತಾಗಲ್ಲ. ನಮ್ಮ ಪ್ರಕಾರ ಅವರು ನಾನೊಬ್ಬ ಬೇರೆ ಯಾವ ಅಭಿಮಾನಿಗಳ ಮಾಸ ಅಭಿಮಾನಿಗಳಲ್ಲ, ನಾನೊಬ್ಬ ಕೇಳ್ಕೊಳ್ಳೋದು ರಾಜಕೀಯ ಕೊಡಬೇಡಿ ದಯವಿಟ್ಟು. ಇವಾಗಿರೋ ಬೆಲೆನೇ ಸಾಕಿ. ಈಗ ಹೆಂಗೋ ನಿಮ್ದೇ ಇವಾಗ ಇದ್ದೀರಾ, ಇದೇ ತರ ಇನ್ನು ಒಳ್ಳೆ ಚೆನ್ನಾಗಿ ಯಾರ ಬಗ್ಗೆ ಸವಾಸು ಬೇಡ, ಯಾರ ಬಗ್ಗೆ ಏನು ತೊಂದರೆ ಅಂತ ಕೆಡ್ಸ್ಕೊಬೇಡಿ. ನಿಮ್ ಪಾಡಿ ನೀವು ನಿಮ್ ಫಿಲಮ್ ಮಾಡಿ ನಾವು ನೋಡ್ತೀವಿ, ನಿಮ್ಗೆ ಅನಿಸ್ತೀವಿ. ಓಕೆ, ಥ್ಯಾಂಕ್ಸ್. ಈಗ ಮೊದಲೆಲ್ಲರ ಅಂದ್ರೆ ನಮ್ಮಣ್ಣ, ನಮ್ ತಮ್ಮ, ನನ್ ಮಗ ಆತರ ಈ ತರ ಅಂತ ತುಂಬಾ ಜನ ಹೇಳ್ಕೊಂಡು ದರ್ಶನ್ ಅವ್ರನ್ನ ತುಂಬಾ ಜನ ಯಾವ್ದೇ ಒಂದು ಏನೋ ಪೋಸ್ಟರ್ ರಿಲೀಸ್ ಮಾಡೋದಕ್ಕಾಗಿ, ಟೀಸರ್ ರಿಲೀಸ್ ಮಾಡೋದಕ್ಕಾಗಿ ಓಕೆನಾ, ದರ್ಶನ್ ಅವರು ನಮ್ಮ ಅಣ್ಣ ಇದ್ದಂಗೆ, ನಮ್ ತಮ್ಮ ಇದ್ದಂಗೆ ಹಾಗೆ ಇದೆಲ್ಲ ಹೇಳ್ಕೊಳ್ಳೋರು ವಾಟ್ ಎವರ್ ಎಲ್ಲಾ ವಿಚಾರಗಳು. ಆದ್ರೆ ಈಗ ಅಣ್ಣ ಇದ್ದಂಗೆ, ತಮ್ಮ ಇದ್ದಂಗೆ ಅನ್ನೋರು ಯಾರು ಬರ್ಲಿಲ್ಲ. ಪಾಪ ಧನೀರ್ ಅವರು ಮತ್ತೆ ಅವ್ರ ಸ್ವಂತ ತಮ್ಮ ಮತ್ತೆ ಹೌದು, ಬಾಸ್ ಯಾರ ಜೊತೆ ಹೋಗಿ ನಿಂತ್ಕೋತಾರೋ ಅವ್ರನ್ನ ಫಿಲಮ್ನ ನಾವು ನೋಡಿದೀವಿ. ಅವ್ರು ಯಾರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಮುಂದೋಗಿದ್ರೆ ಅವ್ರ ಬಗ್ಗೆ ನಾವ್ ಇವತ್ತಿಗೂ ಕೆಟ್ಟದ್ ಯೋಚನೆ ಮಾಡಿದ್ವಿ. ನಮ್ ಬಾಸ್ ಹೆಂಗ್ ಯಾವ ತರ ಅವ್ರು ಒಳ್ಳೇದ್ ಮಾಡ್ಬೇಕಾ, ಒಳ್ಳೇದ್ ಮಾಡಿದ್ರು ಅಷ್ಟೇ. ಅದ್ರ ಬಿಟ್ಟು ಇನ್ನು ಯಾವ ವಿಚಾರನೂ ಇಲ್ಲ. ಈಗ ಧನ್ವೀರಣ್ಣ ಅವ್ರು ಬಂದಿದ್ರು, ಅವ್ರನ್ನ ನಾವು ಸಾಯೋವರೆಗೂ ಬಾಸ್ ಹೆಂಗ್ ಇಟ್ಟಿದ್ವಿ ಹಂಗೆ ಇಡ್ತಿದ್ವಿ. ಅದಂತೂ 100%. ನಾವು ಫ್ಯಾಮಿಲಿಂದು ಧನ್ವೀರಣ್ಣ ತುಂಬಾ ಇಷ್ಟ ಹೋಗ್ತಿದ್ದಾರೆ ಹೇಳೋದು.
ಆತರ ಇನ್ನು ಬೇರೆ ಹೀರೋಗಳಿಗೆಲ್ಲ ನಾವ್ ಏನು ಮಾತಾಡಕ್ಕಾಗಲ್ಲ ಸುಳ್ಳು. ಅವ್ರ ಪರ್ಸನಲ್ ಅದು ಅವ್ರು ಹೋಗ್ಬೇಕು ಅನ್ನೋದನ್ನ ನಾವ್ ಹೇಳಕ್ಕಾಗಲ್ಲ, ಬೇಡ ಅನ್ನೋದು ನಾವ್ ಹೇಳಕ್ಕಾಗಲ್ಲ. ವಿಚಾರ ಇನ್ನೊಂದು ಹೇಳಿಕೆ ಕೊಡ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಲ್ಯಾಂಬೋರ್ಗಿನಿ ಅದು ಇದು ಅಂತ ಏನೇನೋ ಮಾತಾಡೋದು ಒಂದು ವಿಡಿಯೋದಲ್ಲಿ. ಸಮಯ ಇದು ಆಲ್ಮೋಸ್ಟ್ ಇದು ಹಳೆ ಕೇಸ್ತು. ಇವ್ರು ಇವಾಗ ತಕ್ಕದ್ ವಿಡಿಯೋ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸುಮ್ಮನೆ ದೊಡ್ಡ ಮನೆಯವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ, ಯಾರು ಏನು ಮಾತಾಡಕ್ಕಾಗಲ್ಲ. ನಮ್ ಬಾಸ್ ಅವ್ರ ಬಗ್ಗೆ ಇವತ್ತವರೆಗೂ ನಮ್ ಭಾಷೆ ಹೇಳ್ತಾರೆ, ದೊಡ್ಡ ಮನೆ ನಾವು ಕಾಲ್ ಧೂಳಿಗೂ ಸಮ ಅಂತ ನಮ್ ಭಾಷೆ ಹೇಳ್ತಾರೆ. ಆ ಮಾತನ್ನ ನಾವು ತಿಳ್ಕೊಬೇಕು. ದೊಡ್ಡ ಮನೆ ತಿಳ್ಕೊಂಡು ಯಾರು ಏನು ಮಾತಾಡ್ಬೇಕು ಅಂತ. ಇವಾಗ ಶಿವಣ್ಣ ಅವರು ಎಷ್ಟು ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಬಿದ್ದಿದ್ದಾರೆ ಉರಿತಾ ಇದ್ದ ಬೆಂಕಿ ಅಂದ್ರೆ ಅದಕ್ಕೆ ತುಪ್ಪ ಆಗುತ್ತೆ. ಅದಕ್ಕೂ ಫ್ಯಾನ್ಸ್ ಇದ್ದಾರೆ, ಅವ್ರಿಗೂ ನೋವು ಅನ್ನೋದಿರುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಂದು ತಪ್ಪಾಗಿದ್ದಲ್ಲ ಅದನ್ನ ಅನುಸರಿಸಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಶಿವಣ್ಣನೇ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವ್ ಏನು ಮಾತಾಡಕ್ಕಾಗಲ್ಲ. ಮತ್ತೆ ಇನ್ನೊಂದು ವಿಚಾರ ಖುಷಿ ಕೊಡುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ದರ್ಶನ್ ಅವರ ಒಂದು ಆಲ್ಬಮ್ ಸಾಂಗ್ಗಳನ್ನ ಮಾಡ್ತಾ ಇದ್ದಂತವ್ರು ಒಬ್ರು ಭೈರತಿ ರಣಗಲ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಆಡಿರುವಂತ ಅಂದ್ರೆ ದರ್ಶನ್ ಅವ್ರಿಗೆ ಫ್ಯಾನ್ ಮೇಡ್ ಸಾಂಗ್ ಮಾಡ್ತಾ ಇದ್ರು. ಸೊ ಅವರು ಭೈರತಿ ರಣಗಲ್ ಟೈಟಲ್ ಟ್ರ್ಯಾಕ್ ಆಡಿದ್ದಾರೆ. ಅದ್ರ ಬಗ್ಗೆ ಇಷ್ಟು ಖುಷಿ ಇದೆ, ತುಂಬಾ ಖುಷಿ ಇದೆ. ಎಲ್ಲರ ಜೊತೆ ಫಿಲಮ್ ಮಾಡ್ಬೇಕು. ನಮ್ಮ ಈಗ ಅಭಿಮಾನಿಗಳಂದ್ಮೇಲೆ ನಾವ್ ಎಲ್ಲಾರ ಫಿಲಮ್ ನೋಡ್ತಿರ್ತೀವಿ. ಯಾರು ಕಿರೀಟಣ್ಣ ಅವ್ರದ್ದು ನೋಡ್ತೀವಿ, ಎಲ್ಲ ನೋಡ್ತೀವಿ, ಎಲ್ಲಾರ್ದು ನೋಡ್ತೀವಿ. ನಾವು ಇವು ಒಬ್ಬರದೇ ನೋಡೋಣ ಅಂತ ಅತಿ ಹೆಚ್ಚು ಪ್ರೀತಿ ಅಂದ್ರೆ ನಮ್ ಭಾಷೆ. ಈ ಕನ್ನಡ ಫಿಲಮ್ ಅಂತ ಬಂದ್ಮೇಲೆ ನಮ್ ಕನ್ನಡ ಫಿಲಮ್ನೇ ಬೆಳೆಸ್ಬೇಕು. ನಾವು ತಮಿಳು ತೆಲುಗು ಬೆಳ್ಸಕ್ಕಾಗಲ್ಲ. ನಾವು ನೋಡ್ಬೇಕಾದ್ರೆ ಕನ್ನಡ ಫಿಲಮ್ ಕನ್ನಡದಲ್ಲಿ ಇರ್ಬೇಕು, ಕನ್ನಡ ಥಿಯೇಟರ್ಗಳು ಉಳಿಬೇಕು ಅಂದ್ಮೇಲೆ ನಾವು ಎಲ್ಲಾ ಕನ್ನಡ ಅಭಿಮಾನಿಗಳಾಗಿರ್ಬೇಕು. ಅದೊಂದು ಪ್ಲಸ್ ಎಲ್ಲ ಫಿಲಮ್ ಈ ಬೇರೆ ಇವಾಗ ಹೋಗಿ ಬಂದ್ಮೇಲೆ ಹೋಗ್ಬಿಟ್ಟು ನೋಡ್ತೀವಿ. ಡೆವಿಲ್ ಬಗ್ಗೆ ಏನ್ ಹೇಳ್ತೀರಾ? ಡೆವಿಲ್ ಬರ್ತಾ ಇದೆ. ಡೆವಿಲ್ ಬಗ್ಗೆ ಏನ್ ಹೇಳೋದು ಸ್ವಾಮಿ, ತುಂಬಾ ಇದೆ. ಜಾಸ್ತಿ ಹುಷಾರಾದ್ರೆ ಸಾಕು ಸ್ವಾಮಿ, ಅಷ್ಟು ಅವ್ರು ಹುಷಾರಾದ್ರೆ ಫಿಲಮ್ ಅವ್ರು ಬೇಕಾದ್ರೆ ಇನ್ನ ಒಂದ್ ವರ್ಷ ಲೇಟ್ ಆದ್ರೂ ತೊಂದ್ರೆ ಇಲ್ಲ. ಬಾಸ್ ಫಸ್ಟ್ ಹುಷಾರಾಗಿ ಕ್ಲೀನ್ ಆಗಿ ಮುಂಚಿನ ತರ ಹೆಂಗಿದ್ರು ಹಳೆ ತರ ಇದ್ರೆ ತುಂಬಾ ಖುಷಿ. ಈಗ 6 ವಾರಗಳ ಇದನ್ನ ಬೇಲ್ ಕೊಟ್ಟಿರೋದು, ಮಧ್ಯಂತರ ಬೇಲ್ ಅಂತ ಸಿಕ್ಕಿರೋದು 6 ವಾರಗಳ ಕಾಲ ಅಷ್ಟೇ. ಅದಾದ್ಮೇಲೆ ಈಗ ನೆಕ್ಸ್ಟ್ ಡಿವಾಸ್ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ಸುತ್ತಾ, ಅಥವಾ ಅದ್ರೊಳಗಡೆ ಏನಾದ್ರು ಮಾಡ್ತಾರೆ ಅನ್ಸುತ್ತಾ? ಕಾನೂನ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸುಮ್ಮನೆ. ಕೇಸ್ ಬಗ್ಗೆ ಎಲ್ಲ ಅವರು ಕಾನೂನಲ್ಲಿ ಏನೇನು ಇದಿರುತ್ತೆ ಅದನ್ನ ಅವರು ಫಾಲೋ ಮಾಡ್ತಾರೆ. ಏನಂದ್ರೆ ಇವಾಗ ಹಾಸ್ಪಿಟ್ಲ್ ಮುಖಾಂತರ ಬಂದಿದ್ದಾರೆ, ಒಂದ್ ಖುಷಿನೇ. ಅದು ಅಷ್ಟೊತ್ತಿಗೆ ಏನಾದ್ರು ಕೇಸಲ್ಲಿ ಇವ್ರದ್ದು ಒಳ್ಳೇದಾಗಿ ಬೇಲ್ ಸಿಕ್ತು ಅಂದ್ರೆ ನಮ್ಗೆ ಇನ್ನೂ ತುಂಬಾ ಒಳ್ಳೇದು. ಇವಾಗ ಮೀಡಿಯಾದವರಿಂದ ಡಿಬಾಸ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಯ್ತು ಈ ಒಂದು ಕೇಸಲ್ಲಿ ಅಂತ ತುಂಬಾ ಜನ ಮಾತಾಡ್ತಾರೆ. ನೀವೇನು? ಹೌದು, 100% ಅವರೇನೆ. ಈಗ ಒಬ್ಬ ವ್ಯಕ್ತಿ ಏನೇ ಆಗಿ ಬಿದ್ರೆ ಅವ್ರ ಬಗ್ಗೆ ಬರೀ ಕೆಟ್ಟದ್ದು ತೋರಿಸ್ತಾರೆ. ಅವ್ರು ಮಾಡಿದ್ರೆ ಒಳ್ಳೆ ಕೆಲಸ ತೋರಿಸಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ತುಂಬಾ. ಇವಾಗ ಅವರು 1000 ಒಳ್ಳೆ ಕೆಲಸ ಮಾಡಿದ್ದಾರೆ, 1000ದಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ದಾರೆ ಅಂತ ನಾವ್ ಹೇಳ್ತಿರೋದು. ಜನಗಳಿಗೆ ಯಾರು ಏನೇನು ಅನ್ಕೋತಾರೋ ನಾವು ಅವ್ರ ಅಭಿಮಾನಿಗಳಾಗಿ ಅವ್ರ 1000 ಒಳ್ಳೆ ಕೆಲಸ ಮಾಡ್ತಾರೆ ಕಣ್ಣಾರೆ ನೋಡಿದೀವಿ, ನಾವು ಕೇಳಿದೀವಿ, ಅವ್ರ ಜೊತೆ ಸೇರ್ಕೊಂಡು ನಾವು ನಿಂತಿದೀವಿ. ಅಂತದ್ರಲ್ಲಿ ಈ ಬರೀ ಕೆಟ್ಟದ್ದೇ ತೋರಿಸ್ತಾ ಇದ್ರೆ ಜನಗಳಿಗೆ ಇನ್ನೇನಾಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಒಳ್ಳೇದು ತೋರಿಸ್ತಾ ಅಂದ್ರೆ ಅವಾಗ ಪರವಾಗಿಲ್ಲಪ್ಪ ಅಂತ ಜನಗಳು ಯೋಚನೆ ಮಾಡ್ತಾರೆ. ಬರೀ ಯಾವಾಗ ನೋಡಿದ್ರು ಅಲ್ಲಿ ನೋಡಿದ್ರು ಇವ್ರು ನೋಡಿದ್ರು ಯಾವ್ದಾವ್ದೋ ಕೇಸ್ಗಳೆಲ್ಲ ಮಂತ್ ಓಪನ್ ಆಗ್ತಾ ಇದ್ರು. ಅವೆಲ್ಲ ಏನು ಮಾಡಕ್ಕಾಗಲ್ಲ. ಒಬ್ರು ಈಗ ಬಿದ್ದಿದ್ದಾರೆ ಅಂತ ಹಾಳ್ಗೊಂತ ಹೇಳ್ತಿದ್ದಾರೆ. ಬಾಕಿ ಚಾಮುಂಡಿ ತಾಯಿ ಇದಾರೆ, ಅವ್ರೊಬ್ರು ಬಾಸ್ನ ಕಾಪಾಡ್ತಾರೆ ಅಂತ ನಂಬಿಕೆ ನಮ್ಗೆ